ಉತ್ತರದಲ್ಲಿ ಇಬ್ರು ಕೂಡ ಹೋಗಿರ್ತಾರೆ. ಆದರೆ ಸಿಎಂ ಜೊತೆ ಸಿಎಂ ಪದಗ್ರಹಣ ಸಂಪುಟ ರಚನೆಯನ್ನ ಕುರಿತು ಮಹತ್ವದ ಸಭೆಯಾಗುತ್ತೆ. ಸಚಿವರ ಪಟ್ಟಿಯನ್ನ ಹಿಡ್ಕೊಂಡು ದೆಹಲಿಗೆ ಹೋಗಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರ ಭೇಟಿ, ಈಗ ರಾಹುಲ್ ಭೇಟಿ ನಂತರ ಡಿಕೆಶಿ ಅವರ ಜೊತೆ ಸಭೆ ನಡೆಸ್ತಾರೆ. ಖರ್ಗೆ, ರಾಹುಲ್ ಹಾಗೇನೆ ವೇಣುಗೋಪಾಲ್ ಅವರು ದೆಹಲಿಯ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಹೊಸ ಸಂಪುಟ ರಚನೆಯ ಬಗ್ಗೆ ಚರ್ಚೆ ಆಗೋ ಚಾನ್ಸಸ್. ಸಿಎಂ ಸಿದ್ದರಾಮಯ್ಯನವರು ಕೂಡ ಆಪ್ತರ ಪಟ್ಟಿಯನ್ನ ರಾಹುಲ್ಗೆ ನೀಡ್ತಾರೆ. ಸಿದ್ದರಾಮಯ್ಯನವರ ಪಟ್ಟಿ, ಡಿಕೆಶಿ ಅವರ ಪಟ್ಟಿಯನ್ನ ಮುಂದಿಟ್ಟುಕೊಂಡು ಸಚಿವರನ್ನ ಆಯ್ಕೆ ಮಾಡಲಾಗುತ್ತೆ. ಯಾರಿಗೆ ಅವಕಾಶ ನೀಡಬೇಕು ಅಂತ ಡಿಸೈಡ್ ಮಾಡುತ್ತೆ ಹೈಕಮಾಂಡ್. ಡಿಕೆಶಿ ಅವರ ಜೊತೆನೆ ಸಂಪುಟ ರಚನೆ ಕುರಿತು ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅಭಿಪ್ರಾಯದಂತೆ ಕ್ಯಾಬಿನೆಟ್ ಆಯ್ಕೆಯಾಗುತ್ತೆ. ಎಸ್, ಈಗ ಮತ್ತೊಂದು ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಭೇಟಿಯಾಗೋದಕ್ಕೆ ಅಂತ ಹೋಗ್ತಾ ಇರುವಂತದ್ದು ಇನ್ನೇನು ಆಲ್ಮೋಸ್ಟ್ ಭೇಟಿಯಾಗೋ ಸಮಯ ಹತ್ರ ಬಂತು. 9 ಗಂಟೆ ವರ್ಷದಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಡಿಸಿಎಂ ಬೇರೆಷ್ಟು ಪ್ಲಾನ್ಸ್ ಒಂದಿಗೆ ಅವರ ಪಟ್ಟಿ ಏನಿದೆ, ಅವರ ಅತ್ಯಾಪ್ತರ ಪಟ್ಟಿ, ಅವರಿಗೆ ಅವಕಾಶ ನೀಡಬೇಕು ಸಚಿವ ಸಂಪುಟದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್ ನೀಡ್ತಾ ಹೋಗ್ತಾರೆ. ಎಸ್ ಗೋವಿಂದ್ ಸರ್, ಇವಾಗ ಇಬ್ಬರೂ ನಾಯಕರು ಕೂಡ ದೆಹಲಿಗೆ ಹೋಗಿರುವಂತದ್ದು. ಇನ್ನು ಸಚಿವ ಸಂಪುಟ ಪುನರ್ರಚನೆಯಲ್ಲಿ ನಮ್ಮ ಅತ್ಯಾಪ್ತರಿಗೆ ಅವಕಾಶ ಕೊಡಿ. ಎಸ್, ಸಂಪರ್ಕ ಕಡಿತವಾಗಿದೆ, ಮತ್ತೊಮ್ಮೆ ಸಂಪರ್ಕಿಸ್ತಾ ಹೋಗ್ತೀವಿ. ಇಬ್ಬರು ನಾಯಕರು ಕೂಡ ಈಗ ದೆಹಲಿಗೆ ಭೇಟಿ ಮಾಡ್ತಾ ಇರುವಂತದ್ದು. ಇಬ್ಬರ ಒಂದು ಪ್ಲಾನ್ಸ್ ಕೂಡ ಸಪರೇಟ್ ಇದೆ ಅಂತ ಹೇಳ್ಬೋದು. ಸಚಿವ ಸಂಪುಟ ಪುನರ್ರಚನೆಯಲ್ಲಿ ನನ್ನ ಅತ್ಯಪ್ತರಿಗೆ ಅವಕಾಶ ನೀಡಬೇಕು ಅಂತ ಸಿಎಂ ಪಟ್ಟಿಯನ್ನ ಹಿಡ್ಕೊಂಡು ಹೋಗಿದ್ದಾರೆ. ಕಳೆದ ಬಾರಿ ಕೂಡ ನನ್ನ ಬೆಂಬಲಿಗರು ಅಥವಾ ಶಾಸಕರು ನನ್ನ ಪರವಾಗಿ ಇರುವಂತವರು 95 ಜನ ಇದ್ದಾರೆ ಅಂತ ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕಳೆದ ಬಾರಿ ಮೀಟಿಂಗ್ ನಲ್ಲೇ ಅವರು ಒಂದ್ ರೀತಿಯಾಗಿ ಪಟ್ಟಿಯನ್ನ ನೀಡಿದ್ರು. ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ರು. ಎಸ್ ಗೋವಿಂದ್ ಸರ್, ಈಗ ಇಬ್ರು ನಾಯಕರು ಕೂಡ ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾ ಇರುವಂತದ್ದು. ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಇಬ್ಬರ ಅತ್ಯಾಪ್ತರ ಪಟ್ಟಿಗಳನ್ನ ಕೂಡ ನೀಡ್ತಾರೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಮಹತ್ವದ ನಿರ್ಧಾರಗಳಾಗಬಹುದು ಸರ್? ಗಾಯತ್ರಿ, ಒಂದು ಭಾಗ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು, ಇದಕ್ಕಿಂತ ಎರಡನೇ ಭಾಗ ಪ್ರಮುಖವಾಗಿರುತ್ತದೆ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲಿ. ಯಾಕಂದ್ರೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅತ್ಯಾಪ್ತರು ಕೂಡ ಸಂಪುಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಾಗುತ್ತೆ. ಯಾಕಂದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಯಾರು ಮಂತ್ರಿ ಆಗಿರ್ಬೇಕು, ಯಾರು ಮಂತ್ರಿ ಆಗ್ಬಾರ್ದು ಸಂಬಂಧಪಟ್ಟಂತೆ ಅವ್ರಿಗೆ ಎಲ್ಲ ರೀತಿಯ ಅಧಿಕಾರ ಇರುತ್ತೆ. ಈ ಜೊತೆಗೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ವಿಶ್ವಾಸಕ್ಕೂ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಅವ್ರನ್ನ ದೂರ ಇಟ್ಟು ಸರ್ಕಾರ ನಡೆಸಬೇಕು, ಅವ್ರನ್ನ ದೂರ ಇಟ್ಟು ಪಕ್ಷ ನಡೆಸಬೇಕು ಅಂತ ಹೇಳಿದ್ರೆ, ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ. ಹಾಗಾಗಿ ಎಲ್ಲೊಂದ್ ಕಡೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ನಿನ್ನೆ ದೆಹಲಿಯಿಂದ ಕಾಲ್ ಬಂತು, ನೀವು ಕೂಡ ದೆಹಲಿಗೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ದೆಹಲಿಗೆ ಈಗಾಗಲೇ ಸಿದ್ದರಾಮಯ್ಯರು ಹೋಗಿರುವಂತದ್ದು. ಸಹಜವಾಗಿ ಎಲ್ಲೊಂದ್ ಕಡೆ ಅವರು ಕೂಡ ಅವ್ರಿಗೆ ಬೇಕಾದಂತ ಅವರ ಅತ್ಯಾಪ್ತರಲ್ಲಿ ಬಲದಲ್ಲಿ ಗುರುತಿಸ್ಕೊಂಡಂತವ್ರಿಗೆ ಯಾರ್ಯಾರು ಇದ್ದಾರೆ ಅವರ ಒಂದು ಪಟ್ಟಿಯನ್ನು ಈಗಾಗಲೇ ತೆಗೆದುಕೊಂಡು ಹೋಗಿರುವಂತದ್ದು. ಆ ಪಟ್ಟಿಯನ್ನ ಇವತ್ತು ನಡೆಯುವಂತ ಸಭೆ ಎಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸಭೆಯಲ್ಲಿ ಮುಂದಿಡ್ತಾರೆ. ಆದ್ರೆ ಇವರು ಸಂಪುಟದಲ್ಲಿ ಇರಬೇಕು ಅಂತೇಳಿ ಒಂದು ಪಟ್ಟಿಯನ್ನು ಕೊಡ್ತಾರೆ. ಆ ಒಂದು ಪಟ್ಟಿ ಪ್ರಮುಖವಾಗಿ ತಮ್ಗೆ ಗೊತ್ತಿದ್ದಂಗೆ ಅವರ ಅತ್ಯಾಪ್ತಗಳು ಗುರುತಿಸ್ಕೊಂಡಂತ ಸಹಜವಾಗಿ ಎಚ್ ಸಿ ಮಹದೇವಪ್ಪ ಇರ್ಬೋದು, ಬೈರತಿ ಸುರೇಶ್ ಇರ್ಬೋದು, ಜೊತೆಗೆ ಕೆಜೆ ಜಾರ್ಜ್ ಇರ್ಬೋದು, ಜಿ ಪರಮೇಶ್ವರ್ ಸೇರಿದಂತೆ ಪ್ರಮುಖ ನಾಯಕರು ಇರುವಂತದ್ದು. ಹಾಗಾಗಿ ಅವರ ರಾಜಕೀಯ ಸ್ಥಾನಮಾನ, ಅವರ ಭವಿಷ್ಯ ಮತ್ತು ಅವ್ರಿಗೆ ಕೊಡ್ಬೇಕಾದಂತ ಖಾತೆಗಳು, ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಫಾರ್ಮುಲಾ, ಒಂದು ಸಂಪುಟ ರಚನೆ ಆಗ್ಬೇಕು ಅಂತೇಳಿ ಒಂದ್ ರೀತಿ ತೀರ್ಮಾನ ಮಾಡದಂತೆ ಕಾಣಿಸ್ತಿದೆ. ಮುಂದಿನ 2028ರ ವಿಧಾನಸಭೆ ಚುನಾವಣೆಯ ಒಂದು ಭವಿಷ್ಯದ ದೃಷ್ಟಿಯಿಂದ ಯಾವ್ಯಾವ ಇಲಾಖೆ ಅಂದ್ರೆ ಪ್ರಮುಖವಾಗಿ ಯಾವ ರೀತಿ ಒಂದು ಜಾತಿವರು ಮತ್ತು ಪ್ರಾದೇಶಿಕವರನ್ನ ಆಗ್ಲಿಲ್ಲಂತೆ ಅದನ್ನ ಇಟ್ಕೊಂಡು ಯಾರ್ಯಾರಿಗೆ ಯಾವ ಒಂದು ಪ್ರಮುಖ ಸ್ಥಾನಗಳನ್ನು ಕೊಡಬೇಕು, ಯಾರು ನನ್ನ ಸಂಪುಟದಲ್ಲಿ ಇರಬೇಕು ಅನ್ನೋ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯ ಅಂಗಳದಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ಅವ್ರದೇ ಆದಂತ ಒಂದು ಫಾರ್ಮುಲಾದ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಆ ಒಂದು ಪಟ್ಟಿ ಕೂಡ ಇವತ್ತು ಎಸಿಸಿ ಅಧ್ಯಕ್ಷ ಖರ್ಗೆ ಅವರು ಮತ್ತು ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಸುರ್ಜೇವಾಲಾ ಜೊತೆ ನಡೆಯುವಂತ ಒಂದು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಭೆಯಲ್ಲಿ ಅಂತಿಮವಾದಂತ ಪಟ್ಟಿಯನ್ನು ರೆಡಿ ಆಗುತ್ತೆ. ಜೊತೆಗೆ ಇದೆಲ್ಲವೂ ಕೂಡ ಒಂದು ಗೊಂದಲ ನಿವಾರಣೆ ಆದ ನಂತರ ನಾಳೆ ಸಂಜೆ ವೇಳೆಗೆ ಬಹುತೇಕವಾಗಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುತ್ತೆ. ಶಾಸಕಾಂಗ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಘೋಷಣೆ ಮಾಡ್ತಾರೆ. ಈ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ನಾವು ಡಿ ಕೆ ಶಿವಕುಮಾರ್ನ ಆಯ್ಕೆ ಮಾಡಿದೀವಿ ಅಂತೇಳಿ ನಾಳೆ ಸಂಜೆ ನಡೆಯುವಂತ ಒಂದು ಸಿಎಲ್ಪಿ ಸಭೆಯಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಅಧಿಕೃತವಾಗಿ ಘೋಷಣೆ ಮಾಡಿದ ಬಳಿಕ ಈ ಒಂದು ಪತ್ರವನ್ನ ರಾಜ್ಯಪಾಲರಿಗೆ ಕೊಡ್ತಾರೆ. ಇದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ.
ಇನ್ನು ಈ ಪ್ರಮುಖವಾಗಿ ಇರುವಂತದ್ದು ಸಂಪುಟ ರಚನೆ ಇರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯನ ವಿಶ್ವಾಸಕ್ಕೆ ಇಟ್ಕೊಂಡೆ ಸಂಪುಟ ರಚನೆ ಆಗ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷ ಅಂತ ಖರ್ಗೆ ಅವರು ಯಾವ ರೀತಿ ಒಂದು ತೀರ್ಮಾನ ಮಾಡ್ತಾರೆ, ಜೊತೆಗೆ ಏನು ಸಿದ್ದರಾಮಯ್ಯ ಕೊಡುವಂತ ಪಟ್ಟಿ ಅವರ ಅತ್ಯಾಪ್ತರಿಗೆ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ವಿಚಾರದಲ್ಲಿ ಒಂದು ಪಟ್ಟಿಯನ್ನ ಕೊಡ್ತಾರೆ. ಆ ಒಂದು ಪಟ್ಟಿಗೆ ಡಿ ಕೆ ಶಿವಕುಮಾರ್ ಏನಾದ್ರು ಗ್ರೀನ್ ಸಿಗ್ನಲ್ ಕೊಡ್ತಾರ, ಮತ್ತೇನೋ ತಗದೆ ತೆಗೆದಿರ್ತಾರ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದು ಒಂದಂತೂ ಸ್ಪಷ್ಟ, 4 DCM ಸೃಷ್ಟಿಗೆ ಈಗಾಗಲೇ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 4 DCM ಅವಶ್ಯಕತೆ ಇಲ್ಲ, ಒಬ್ಬರು ಅಥವಾ ಇಬ್ಬರು DCM ಅವಶ್ಯಕತೆ ಇದೆ ಅಂತೇಳಿ ಪ್ರಬಲವಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈಗಾಗಲೇ ನಿರಂತರವಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯಾವ ರೀತಿ ಒಂದು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಹಾಗಾಗಿ ದೆಹಲಿಯ ಪಡಸಾಲೆಯಲ್ಲಿ ಈ ಎಲ್ಲ ವಿಚಾರ ಕೂಡ ಇವತ್ತು ಬಹುತೇಕವಾಗಿ ಇವತ್ತು ಸಂಜೆ ವೇಳೆಗೆ ಅಂತಿಮವಾಗುತ್ತೆ. ಎಷ್ಟು ಜನ ಆ DCM ಇರಬೇಕು ಮತ್ತು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು, ಇದೆಲ್ಲವೂ ಕೂಡ ಇವತ್ತು ಸಂಜೆ ವೇಳೆಗೆ ಅಂತಿಮವಾದಂತ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಗಾಯತ್ರಿ. ಥ್ಯಾಂಕ್ ಯು ಗೋವಿಂದ್ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಇಬ್ಬರು ನಾಯಕರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ, ಚರ್ಚೆಯನ್ನ ಕೂಡ ಮಾಡ್ತಾರೆ. ಇವತ್ತು ಒಂದ್ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ ನೀಡಬೇಕು, ಇನ್ನು DCM ವಿಚಾರದಲ್ಲಿ ಇರುವಂತಹ ಗೊಂದಲಕ್ಕೆ ತೆರೆ ಎಳಿಬಹುದು, ಇನ್ನು ಪದಗ್ರಹಣಕ್ಕೆ ಒಂದು ಡೇಟ್ ಫಿಕ್ಸ್ ಆಗೋ ಚಾನ್ಸಸ್ ಕೂಡ ಇದೆ.